ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾಳೆ ಒಂದು ದೇವ್ರ ಕಾರ್ಯ ಇದೆ. ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರು ರೆಡಿಯಾಗಿದ್ದೀವಿ. ಅವ್ರ ಡ್ಯಾಡಿ ಬಂದಿದ್ದಾರೆ ನಾವು ಇಬ್ಬರೂ ಕರ್ಕೊಂಡು ಹೋಗೋಕ್ಕೆ. ಹಲೋ. ಏನಲ್ಲ 10 ಗಂಟೆಗೆ ಬಂದಿರೋದು, 1 ಗಂಟೆ ಆಯ್ತು. 10 ಗಂಟೆಗಲ್ಲ ಬಂದಿದ್ದು, 11:15 ಬಂದಿದ್ದು. 11 ಗಂಟೆ. 11 ಗಂಟೆ. ಹಾಯ್ ಕಂದು. ಹಲೋ ಕಂದು. ಊರಿಗೆ ಹೋಗೋಣ ಕಂದು. ರೆಡಿ ರೆಡಿ. ತಾತ ಮನೆಗೆ ಹೋಗೋಣ. ಹೀ ಅಂತೆ, ಹೀ ಅಂದರೆ ಹ್ಞೂ ಅಂತ ಅರ್ಥ. ನಿನ್ನಿಂದನೇ ಲೇಟ್ ಆಗಿದ್ದು ನೋಡು. ನಿಮ್ಮ ಪಪ್ಪ ನನಗೆ ಬೈತೈತೆ, ನೀನು ಪಾಚಂಡಿದ್ದೆ. ಇವನಿಗೆ ಸಾಕ್ಸ್ ಬೇಕು ಆಯ್ತಾ. ಮತ್ತೊಂದು ಬಾಯಿ ಇಕ್ಕಂಬ ಬಾಯಿ ಇಕ್ಕಂಬೇಕು, ಗೊತ್ತಿಲ್ಲ ಬಿಡ್ತಿಲ್ಲ ಅವನು. ಈಗ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ನನ್ನ ಮಗ ಮಲ್ಕೊಂಬಿಟ್ಟಿದ್ದ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಈಗ ಆಲ್ಮೋಸ್ಟು 1 ಗಂಟೆ. ಈಗ ಹೊರಡ್ತಾ ಇದ್ದೀವಿ. ಅಲ್ಲೋಗ್ಬಿಟ್ಟು ಸಿಗ್ತೀವಿ. ನಾಳೆ ಎಷ್ಟು ಗಂಟೆ ಬರ್ತೀಯಾ? ಬರ್ತೀಯಾ? ಬಂದೈತೆ ಬೆಳಗ್ಗೆ ಬೇಗ. ಬಾಯ್ ಮಾಡು ಮಗನೇ ಅಜ್ಜಿಗೆ, ಅಲ್ಲ ಅಮ್ಮಮ್ಮಂಗೆ. ಬಟ್ಟೆ ಹಾಕ್ಬೇಕಂತ ಈಗಲೇ ಮಾರ್ಕ್ ಒಂದೋ ಇಲ್ಲ ಅವನಿಗೆ ನೆನಪಿಗೆ. ಕಂದು ಎಲ್ಲಿಗೆ ಬಂದಿದ್ದೀರಾ? ಜೋಕಾಲೆ ನೆನ್ನೆ ಪುಟ್ಟಿ ಬಂದಿದ್ಲಿ, ಯಾರ್ದವ ಜೋಕಾಲೆ ಇದ್ರಿ ತಮ್ಮ ಪಾಪ ಶಾಮಿಯಾನದ ಐಟಮ್ಸ್ ಎಲ್ಲ ಬಂತು. ಇಲ್ಲಿ ಚೇರ್ಸು ಟೇಬಲ್ಸ್ ಎಲ್ಲ ಹಾಕೋಗಿದ್ದಾರೆ. ಈಗ ಅಡುಗೆ ಮಾಡೋ ಐಟಮ್ಸ್ ತೊಗೊಂಡು ಬಂದಿದ್ದಾರೆ. ಭವಾಜಸ್ಯ ಸಂಗತೆ ಗೋಕ್ಷೈರೇಣ ಸ್ನಃ ಪಯಾಮಿ ಈಶಾನಮಂತ್ರೇಣ ಶುದ್ಧೋದಕೇನ ಸ್ನಃ ಪಯಾಮಿ. ಓಂ ನರಃ ಓಂ ಶುಕ್ರಮಸೇ ಜ್ಯೋತಿರಸೇ ತೇಜೋಸೇ ದೇವೋ ವಸವಿತೋತ್ಪನ್ನಃ ತ್ವಚಿತ್ರೇಣ ಪವಿತ್ರೇಣ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ, ನಾವು 3 ವರ್ಷಕ್ಕೊಂದ್ಸಲಿ ಮುನಿಯಪ್ಪನ ಮಾಡೋದು. ಸೊ ಅಲ್ಲಿ ಅದಾದಮೇಲೆ ನಾವಲ್ಲಿ ಪೂಜೆ ಗೀಜೆ ಏನೂ ಮಾಡೋದಿಲ್ಲ. ಹಾಗಾಗಿ ಪುಣ್ಯ ಮಾಡಿಸ್ಬಿಟ್ಟು ಆಮೇಲೆ ನಾವು ಪೂಜೆ ಮಾಡಬೇಕು. ಯಾಕೆಂದ್ರೆ ಅಲ್ಲಿವರೆಗೂ ಯಾವುದೇ ರೀತಿ ಪೂಜೆ ಗೀಜೆ ಏನೂ ಮಾಡಿದಲ್ವಲ್ಲ ನಾವು. ಸೊ ಹಾಗಾಗಿ 3 ಇಯರ್ ಒಂದ್ಸಲಿ ಮಾಡೋದ್ರಿಂದ ನಾವು ನಾಳೆ ಮುನಿಯಪ್ಪನ ಮಾಡ್ತೀವಿ ಅಂದರೆ ಹಿಂದಿನ ದಿನವೇ ಫುಲ್ ಅದೆಲ್ಲ ಪುಣ್ಯ ಎಲ್ಲ ಮಾಡಿಸಿ ಕ್ಲೀನ್ ಮಾಡಿ ನೀಟ್ ಮಾಡಿ ಪೂಜಾರನ್ನ ಕರ್ಕೊಂಬಂದು ಒಂದ್ಸಲಿ ಪೂಜೆ ಮಾಡಿಸಿ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಪೂಜೆ ಮಾಡೋದು. ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಗ್ನೆ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಬೆಳಗಿನ ಶುಭೋದಯ ಮಗನ. ಯಾಕೆ ಮಗ್ನೆ ಬೇಗ ಎದ್ಬಿಟ್ಟಿದ್ದೀರಾ? ದೇವ್ರ ಮಾಡಕ್ಕೆ ಎದ್ಬಿಟ್ಟಿದ್ದೀರಾ? ಕಂದು ಕಂದಪ್ಪು. ಗುಡ್ ಮಾರ್ನಿಂಗ್ ಗೈಸ್. ನೆಕ್ಸ್ಟ್ ಡೇ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ. ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗೋರೆ. ಬಟ್ ನಾನು ಮಾತ್ರ ಇನ್ನೂ ಹಿಂಗೆ ಇದ್ದೀನಿ ನನ್ನ ಮಗನಿಂದ. ಅವನು ಯಾರ ಹತ್ರನೂ ಹೋಗ್ತಾ ಇಲ್ಲ. ಆದರೆ ಇವಾಗೇನೋ ಗೊತ್ತಿಲ್ಲ, ಸ್ವಲ್ಪ ಡೈವರ್ಟ್ ಆಗಿ ಅವ್ರ ಅಪ್ಪನ ಹತ್ರ ಹೋಗೋನೆ. ಕಂದ ಲೇ ಕಂದು ನೋಡ್ತಾನ ಅವನು. ಇಲ್ಲಿ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಟೇಬಲ್ಸ್ ಇರ್ಬೋದು,
ಮೊಟ್ಟೆ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾರೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಎಲ್ಲ ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ದಾರೆ ಪೂಜೆಗೆ. ಈಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗಬೇಕು ಅಲ್ಲಿ ಟೆಂಪಲ್ ಹತ್ರ. ತೊಳ್ಕೊಳ್ಳೋದು ಇಲ್ಲಿ ಸಾರು ಒಂದು ಇಲ್ಲಿ ಮಾಡ್ಬೇಕು ಮುದ್ದೆ. ಪಡ ತೆಗಿತಾರೆ ಪಡ. ಬಂದ್ಬಿಡ್ತು. ಎರಡು ರಂಗ ರಂಗ ಮೂಡು ಮೂಡು ಬಂತು. ಮಸ್ತ್ ಕಾಂತ ನಮ್ಗೆ ನಮಗೂ. ಚುಪ್ಪರ್ ಚುಪ್ಪರ್ ಕಂದು ಚುಪ್ಪರ್ ಚುಪ್ಪರ್. ಎಲ್ಲ ನಿಮ್ಮಮ್ಮನ ಅತ್ತಿಗೆ ರಾಜಣ್ಣ ಇಳಿಸಿರೋದು ಅವನು, ಇಲ್ಲಾಂದ್ರೆ ಬಾಡ ಅವನು ಹೇಳ್ದ ಗಿಡಕ್ಕಿಲ್ದ ಮಾಡ್ಕೊಂಡು ಹೋಗೋಣ ಅಂತ. ಕೋಟಿ ಬ್ರಹ್ಮಾಂಡ ನಾಯಕನೇ ಆದಿ ಮಧ್ಯಂತರಂಗ ಲಕ್ಷ್ಮೀ ರಂಗನಾಥ ಬಂಗಾರಗಿರಿವಾಸ ತೋಪಿನ ರಂಗ ಮೂರು ನಾಮದನೆ 30 ಗವನೆ ಶ್ರೀದೇವಿ ಭೂದೇವಿ ಸೈತನೆ ಲಕ್ಷ್ಮೀ ರಂಗನಾಥ ಬಂಗಾರಗಿರಿವಾಸ ಅಲಿಮೇಲ್ ಮಂಗನೆ ಪದ್ಮಾವತಿ ಪ್ರಿಯನೇ ಆಪತ್ ಮುಡುಪಿನ ಉಡಾಣ ಬಯ್ಯಾಲಿನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ಆದಿ ಮಧ್ಯಂತರಂಗ ದಯಾಮಯನೇ ಆಪದ್ಬಾಂಧವನಾದ ರಕ್ಷಕ ಲಕ್ಷ್ಮೀ ರಂಗನಾಥ ತೋಪಿನ ರಂಗನೇ ಗೋವಿಂದ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.